ಇದೆಲ್ಲದರ ಮಧ್ಯೆ ನೆಕ್ಸ್ಟ್ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನುವಂಥ ಬ್ಯಾನರ್ನ ಪ್ರದರ್ಶನವೂ ಆಗಿದೆ. ವಿವಿಧ ರೀತಿಯಾದಂತಹ ಚರ್ಚೆಗಳು ನಡೀತಾ ಇವೆ. ಆ ಚರ್ಚೆಗಳ ಮಧ್ಯೆ ಈಗ ಹೊಸದೊಂದು ಸೇರ್ಪಡೆ. ಗೋಕಾಕ್ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಬೃಹತ್ ಬ್ಯಾನರ್ ಪ್ರದರ್ಶನ ಆಗಿದೆ. ಬೆಳಗಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಸಿಎಂ ಅನ್ನುವಂಥ ಪೋಸ್ಟರ್ ಬ್ಯಾನರ್ ಪ್ರದರ್ಶನ ಆಗಿದ್ದು ಇದೇ ಮೊದಲೇನಲ್ಲ. ಆಗಾಗ್ಗೆ ಆ ಭಾಗದಲ್ಲಿ ಅವರ ಅಭಿಮಾನಿಗಳು ಅಂತಹ ಬ್ಯಾನರ್ಗಳನ್ನ ಪೋಸ್ಟರ್ಗಳನ್ನ ಹಾಕಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದು ಕೂಡ ಇದೆ. ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಜಾತ್ರೆಯಲ್ಲಿ ಈ ರೀತಿ ಬ್ಯಾನರ್ನ ಹಾಕಿ ಹರಕೆ ಹಾಕೊಂಡಿದ್ದಾರೆ. 10 ವರ್ಷದ ಬಳಿಕ ನಡೀತಾ ಇರುವಂತಹ ಗ್ರಾಮ ದೇವಿಯರ ಜಾತ್ರೆ ಇದು. ಕಳೆದ ತಿಂಗಳು 30ನೇ ತಾರೀಕು ಮಹಾಲಕ್ಷ್ಮಿ ಜಾತ್ರೆ ಆರಂಭವಾಗಿದೆ. ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಸಿಎಂ ಅನ್ನುವಂತಹ ಬ್ಯಾನರ್ನ ಪ್ರದರ್ಶನವನ್ನ ಮಾಡಲಾಯಿತು. ಆ ಜಾತ್ರೆಯ ಸಂದರ್ಭದಲ್ಲಿ ದೇವಿ ರಥೋತ್ಸವದ ಮುಂದೆಯೇ ಬೃಹತ್ ಬ್ಯಾನರ್ನ ಪ್ರದರ್ಶನ ಮಾಡಿದ್ದಾರೆ ಅಭಿಮಾನಿಗಳು. ಜೊತೆಗೆ ಅದಕ್ಕೆ ಭಂಡಾರವನ್ನ ಎರಚಿ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಅಭಿಮಾನಿಗಳು. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಆ ಬ್ಯಾನರ್ನ ಗಮನಿಸ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ಅವರ ಫೋಟೋ ಇದೆ, ಜೊತೆಗೆ ನೆಕ್ಸ್ಟ್ ಸಿಎಂ ಅನ್ನುವಂಥ ಬರಹ ಇದೆ. ಅದೇ ಪೋಸ್ಟರ್ನ ಪ್ರದರ್ಶನ ಮಾಡಲಾಗಿರೋದು ಆ 10 ವರ್ಷಗಳಿಗೊಮ್ಮೆ ನಡೆಯುವಂತಹ ಆ ಮಹಾ ಜಾತ್ರೆಯ ಸಂದರ್ಭದಲ್ಲಿ, ಮಹಾಲಕ್ಷ್ಮಿ ಜಾತ್ರೆಯ ಸಂದರ್ಭದಲ್ಲಿ ಗೋಕಾಕ್ನಲ್ಲಿ ನಡೆಯುವಂತಹ ಅದ್ದೂರಿ ಜಾತ್ರೋತ್ಸವ ಇದು. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗ್ತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅದೇ ಜಾತ್ರೆಯ ಸಂದರ್ಭದಲ್ಲಿ ಇಂಥದ್ದೊಂದು ಪೋಸ್ಟರ್ನ ಪ್ರದರ್ಶನ ಮಾಡಲಾಗಿದೆ. ರಾಜ್ಯದಲ್ಲಾಗ್ತಾ ಇರುವಂತಹ ಕ್ರಾಂತಿಯ ಚರ್ಚೆ ಇದೆಯಲ್ಲ, ಆ ಚರ್ಚೆ, ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ಗೆ ತಾವು ಸಿಎಂ ಆಗಬೇಕು ಅನ್ನುವಂಥ ಆ ಹುಮ್ಮಸ್ಸು, ಅದಕ್ಕಾಗಿ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತಹ ಅವರ ಬಣದ ನಾಯಕರು, ಜೊತೆಗೆ ಸ್ವಾಮೀಜಿಗಳಿಂದಾನು ಅವರ ಪರವಾಗಿ ಬರ್ತಾ ಇರುವಂತಹ ಮಾತುಗಳು, ಇದೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಗೋಕಾಕ್ನಲ್ಲಿ ಪ್ರದರ್ಶನ ಆಗಿರುವಂತಹ ಈ ಬ್ಯಾನರ್ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.